ಈ ಕೆಳಗಿನವುಗಳಲ್ಲಿ ಯಾವುದು ಚಿಂತನಾ ಪ್ರಕ್ರಿಯೆಯ ಮನೋವೈಜ್ಞಾನಿಕ ಅಂಶವಲ್ಲ? ಯಾವುದು ಇದರಲ್ಲಿ ಚಿಂತನಾ ಪ್ರಕ್ರಿಯೆಯ ಮನೋವೈಜ್ಞಾನಿಕ ಅಂಶವಲ್ಲ? ವೈಯಕ್ತಿಕ ಅನುಭವಗಳ ಬಿಂಬಗಳು ಇತ್ಯಾದಿ ಅಂತನ? ಇಲ್ಲ. ವಸ್ತು ಘಟನೆಗಳ ಪರಿಕಲ್ಪನೆಗಳು ಇತ್ಯಾದಿ ಅಂತನ? ಇಲ್ಲ. ವಿವಿಧ ಸ್ನಾಯು ಕಾರ್ಯಗಳು ಅಂತನ? ಇಲ್ಲ. ಭಾಷಾ ಸಾಮರ್ಥ್ಯ ಅಂತನ? ಏನು ಕೇಳ್ತಿದ್ದಾರೆ ಇಲ್ಲಿ? ಚಿಂತನಾ ಪ್ರಕ್ರಿಯೆಯ ಮನೋವೈಜ್ಞಾನಿಕ ಅಂಶ ಅಲ್ಲ. ಯಾವುದು ಚಿಂತನಾ ಪ್ರಕ್ರಿಯೆಯ ಮನೋವೈಜ್ಞಾನಿಕ ಅಂಶ ಅಲ್ಲ ಅಂದರೆ ಯಾವುದಿರ್ಬೋದು? ವಿವಿಧ ಸ್ನಾಯು ಕಾರ್ಯಗಳು. ವಿವಿಧ ಸ್ನಾಯು ಕಾರ್ಯಗಳು ಚಿಂತನಾ ಪ್ರಕ್ರಿಯೆಯ ಮನೋವೈಜ್ಞಾನಿಕ ಅಂಶವಲ್ಲ. ಮುಂದಿನ ಕ್ವಶನ್ ನೋಡೋದಾದರೆ, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನ ನೀಡುವಾಗ ಶಿಕ್ಷಕರು ಈ ಕೆಳಗಿನ ಒಂದು ಪರೀಕ್ಷೆಯನ್ನು ಅವರ ಮೇಲೆ ನಿರ್ವಹಿಸಿ ಫಲಿತಾಂಶಗಳನ್ನು ಪರಿಗಣಿಸಬೇಕು. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನ ನೀಡಲು ಶಿಕ್ಷಕರು ಒಂದು ಪರೀಕ್ಷೆಯನ್ನು ಮಾಡಿ ಫಲಿತಾಂಶವನ್ನು ಪರಿಗಣಿಸಿ ಅವರಿಗೆ ಮಾರ್ಗದರ್ಶನ ಮಾಡಬೇಕಾಗುತ್ತೆ. ಮಾರ್ಗದರ್ಶನವನ್ನು ಮಾಡಬೇಕಾದಂಥ ಪರೀಕ್ಷೆ ಯಾವುದು? ನೈದಾನಿಕ ಪರೀಕ್ಷೆನಾ? ಇಲ್ಲ. ಅಭಿಕ್ಷಮತೆಯ ಪರೀಕ್ಷೆನಾ? ಇಲ್ಲ. ವ್ಯಕ್ತಿತ್ವದ ಪರೀಕ್ಷೆನಾ? ಇಲ್ಲ. ಸೃಜನಶೀಲತೆಯ ಪರೀಕ್ಷೆನಾ? ಯಾವ ಪರೀಕ್ಷೆಯ ಫಲಿತಾಂಶವನ್ನು ಪರಿಗಣಿಸಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನವನ್ನು ನೀಡಬಹುದು? ನೈದಾನಿಕ ಪರೀಕ್ಷೆ ಮೂಲಕನಾ? ಇಲ್ಲ. ಅಭಿಕ್ಷಮತೆಯ ಮೂಲಕನಾ? ಇಲ್ಲ. ವ್ಯಕ್ತಿತ್ವ ಪರೀಕ್ಷೆಯ ಮೂಲಕನಾ? ಇಲ್ಲ. ಸೃಜನಶೀಲತೆಯ ಮೂಲಕನ? ಯಾವ್ದ್ರ ಮೂಲಕ ಇಲ್ಲಿ? ಅಭಿಕ್ಷಮತೆ ಪರೀಕ್ಷೆಯ ಫಲಿತಾಂಶವನ್ನು ಪರಿಗಣಿಸಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನವನ್ನು ನೀಡಬಹುದಾಗಿದೆ. ಮುಂದಿನ ಕ್ವಶನ್ ನೋಡ. ಎರಿಕ್ಸನ್ ರವರ ಪ್ರಕಾರ ತಾರುಣ್ಯಾವಸ್ಥೆಯ ಪ್ರಮುಖ ಸವಾಲು ಎಂದರೆ ಈ ಪ್ರಜ್ಞೆಯನ್ನು ಪಡೆಯುವುದಾಗಿದೆ. ಎರಿಕ್ಸನ್ ಅವರ ಪ್ರಕಾರ ತಾರುಣ್ಯಾವಸ್ಥೆಯ ಪ್ರಮುಖ ಸವಾಲು ಎಂದರೆ ಈ ಪ್ರಜ್ಞೆಯನ್ನು ಪಡೆಯುವುದು. ಯಾವ ಪ್ರಜ್ಞೆಯನ್ನು ಪಡೆಯುವುದು? ನೈತಿಕತೆಯನ್ನು? ಇಲ್ಲ. ಅನನ್ಯತೆ ಬರುತ್ತಾ? ಇಲ್ಲ. ಕರ್ತವ್ಯ ಬರುತ್ತಾ? ಇಲ್ಲ. ನ್ಯಾಯದ ಪ್ರಜ್ಞೆಯನ್ನು ಅಂತ ಬರುತ್ತಾ? ಯಾವ್ದು ಬರ್ಬೋದು? ಎರಿಕ್ಸನ್ ಅವರ ಪ್ರಕಾರ ತಾರುಣ್ಯಾವಸ್ಥೆಯ ಪ್ರಮುಖ ಸವಾಲು ಎಂದರೆ ಈ ಪ್ರಜ್ಞೆಯನ್ನು ಪಡೆಯುವುದು ಯಾವುದು? ಅನನ್ಯತೆಯ ಪ್ರಜ್ಞೆಯನ್ನು ಪಡೆಯುವುದು ಎರಿಕ್ಸನ್ ಅವರ ಪ್ರಕಾರ ತಾರುಣ್ಯಾವಸ್ಥೆಯ ಪ್ರಮುಖ ಸವಾಲಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಬುದ್ಧಿಶಕ್ತಿ ಪರೀಕ್ಷೆಗಳ ಫಲಿತಾಂಶಗಳ ಅತ್ಯುತ್ತಮ ಬಳಕೆ ಇದು ಅಂತ. ಏನು ಉಪಯೋಗ ಆಗ್ಬೋದು ಈ ಬುದ್ಧಿಶಕ್ತಿ ಪರೀಕ್ಷೆಯ ಫಲಿತಾಂಶದಿಂದ? ಸಾಮರ್ಥ್ಯಾನುಸಾರ ವಿದ್ಯಾರ್ಥಿಗಳ ವರ್ಗೀಕರಣ ಮಾಡ್ಬೋದಾ? ಇಲ್ಲ. ದಾಖಲಾತಿ ಉದ್ದೇಶಕ್ಕಾಗಿ ವಿದ್ಯಾರ್ಥಿಗಳ ಆಯ್ಕೆ ಮಾಡ್ಬೋದಾ? ಇಲ್ಲ. ಸಂಶೋಧನಾ ಕಾರ್ಯ ಕೈಗೊಳ್ಳೋದಕ್ಕೆ ಸಹಾಯ ಮಾಡುತ್ತಾ? ಇಲ್ಲ. ಪರಿಣಾಮಕಾರಿ ಬೋಧನಾ ಕಲಿಕೆಯ ಚಟುವಟಿಕೆಗಳನ್ನು ಯೋಜಿಸಲು ಸಹಾಯ ಮಾಡುತ್ತಾ? ಈ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಮಾಡಿ ಬಂದಂಥ ಫಲಿತಾಂಶದಿಂದ ಶಿಕ್ಷಕರಿಗೆ ಪರಿಣಾಮಕಾರಿ ಬೋಧನಾ ಕಲಿಕಾ ಚಟುವಟಿಕೆಗಳನ್ನು ಯೋಜಿಸಲು ಸಹಕಾರ ಆಗುತ್ತೆ ಈ ಬುದ್ಧಿಶಕ್ತಿ ಪರೀಕ್ಷೆಯ ಫಲಿತಾಂಶ. ಮುಂದಿನ ಕ್ವಶನ್ ನೋಡೋದಾದ್ರೆ, ಒಬ್ಬ ಶಿಕ್ಷಕ ಒಂದೇ ವರ್ಗ ಕೋಣೆಯಲ್ಲಿರುವ ಅವಕಾಶ ವಂಚಿತ ಸಮಸ್ಯೆಯುಳ್ಳ ಮತ್ತು ಪ್ರತಿಭಾ ಸಂಪನ್ನ ಮಕ್ಕಳ ಅಗತ್ಯತೆಗಳನ್ನು ಒಬ್ಬ ಶಿಕ್ಷಕ ಒಂದೇ ವರ್ಗ ಕೋಣೆಯಲ್ಲಿರುವ ಅವಕಾಶ ವಂಚಿತ ಸವಾಲುಗಳುಳ್ಳ ಮತ್ತು ಪ್ರತಿಭಾ ಸಂಪನ್ನ ಮಕ್ಕಳ ಅಗತ್ಯತೆಯನ್ನು ಪೂರೈಸಲು ಪ್ರಯತ್ನಿಸುತ್ತಿದ್ದರೆ ಇದನ್ನು ಅಂತರ್ಗತ ವರ್ಗ ಕೋಣೆ ಅಂತ ಕರಿಬಹುದಾಗಿರುತ್ತೆ. ಮುಂದಿನ ಕ್ವಶನ್ ನೋಡೋದಾದ್ರೆ,
ಶಿಕ್ಷಕರು ಹಗೆತನ, ಅಹಂ ಕೇಂದ್ರಿತ ಸಾಮಾಜೀಕರಣಕ್ಕೊಳಗಾದ ಒಬ್ಬ ವಿದ್ಯಾರ್ಥಿಯನ್ನು ಗಮನಿಸಿದರು. ಏನು? ಶಿಕ್ಷಕರು ಹಗೆತನ ಮತ್ತೆ ಅಹಂ ಕೇಂದ್ರಿತ ಮತ್ತು ಸಾಮಾಜೀಕರಣಕ್ಕೊಳಗಾದ ಒಬ್ಬ ವಿದ್ಯಾರ್ಥಿಯನ್ನು ಗಮನಿಸಿದರು. ಇದನ್ನು ಖಚಿತಪಡಿಸಿಕೊಳ್ಳಲು ಈ ಕೆಳಗಿನ ಯಾವ ಪರೀಕ್ಷೆಯನ್ನ ಆ ವಿದ್ಯಾರ್ಥಿಯ ಮೇಲೆ ನಿರ್ವಹಿಸಬಹುದು ಅಂತ ಕೊಟ್ಟಿದ್ದಾರೆ. ಯಾವ ಪರೀಕ್ಷೆಯಿಂದ ಈ ಶಿಕ್ಷಕರು ಹಗೆತನ ಮತ್ತು ಅಹಂ ಕೇಂದ್ರಿತ ಮತ್ತು ಸಾಮಾಜೀಕರಣಕ್ಕೊಳಗಾದ ವಿದ್ಯಾರ್ಥಿಯನ್ನ ಪರೀಕ್ಷೆ ಮಾಡಬಹುದು? ರೋಜ್ರಾಕ್ ರವರ ಮಸಿಗುತ್ತಿನ ಪರೀಕ್ಷೆಯಿಂದ ಮಾಡಬಹುದಾ? ಇಲ್ಲ. ಐಸೆಕ್ ರವರ ವ್ಯಕ್ತಿತ್ವ ಪ್ರಶ್ನಾವಳಿಯಿಂದ ಮಾಡಬಹುದಾ? ಇಲ್ಲ. ಸಮಾಜ ಮಿತಿ ತಂತ್ರದಿಂದ ಮಾಡಬಹುದಾ? ಇಲ್ಲ. ಸಾಮಾನ್ಯ ಮನೋಧಾರಣೆ ಪರೀಕ್ಷಾ ಬ್ಯಾಟರಿಯಿಂದ ಮಾಡಬಹುದಾ? ಯಾವುದರಿಂದ ಮಾಡಬಹುದು? ಐಸೆಕ್ ರವರ ವ್ಯಕ್ತಿತ್ವ ಪ್ರಶ್ನಾವಳಿಯಿಂದ ಶಿಕ್ಷಕರು ಹಗೆತನ ಮತ್ತೆ ಅಹಂ ಕೇಂದ್ರಿತ ಮತ್ತು ಸಾಮಾಜೀಕರಣಕ್ಕೊಳಗಾದ ವಿದ್ಯಾರ್ಥಿಯ ನಡವಳಿಯನ್ನ ಖಚಿತಪಡಿಸಿಕೊಳ್ಳಲು ಇದು ಸಹಾಯ ಮಾಡುತ್ತೆ. ಐಸೆಕ್ ಅವರ ವ್ಯಕ್ತಿತ್ವ ಪ್ರಶ್ನಾವಳಿ. ಮುಂದಿನ ಕ್ವಶನ್ ನೋಡೋದಾದ್ರೆ, ವೈದ್ಯ ದಂಪತಿಗಳ ಏಕೈಕ ಪುತ್ರಿ ರೋಹಿಣಿ. ವೈದ್ಯ ದಂಪತಿಗಳ ಏಕೈಕ ಪುತ್ರಿ ರೋಹಿಣಿ ಗಾಯಕಿಯಾಗಲು ಬಯಸುತ್ತಾಳೆ. ಆದರೆ ಆಕೆಯ ತಂದೆ ತಾಯಿಗಳು ಅವಳ ವೃತ್ತಿಯ ಆಯ್ಕೆಯನ್ನು ಪ್ರಬಲವಾಗಿ ವಿರೋಧಿಸಿದರು. ಇದು ಸೂಚಿಸುವುದು ತಂದೆ ತಾಯಿಗಳ ಅಂತ ಕೊಟ್ಟಿದ್ದಾರೆ. ಏನು? ವೈದ್ಯ ದಂಪತಿಗಳಿದ್ದಾರೆ, ಅವರು ಒಬ್ಬಳೇ ಮಗಳು ಯಾರು ಅಂದರೆ ರೋಹಿಣಿ. ರೋಹಿಣಿಗೇನು ಅಂದರೆ ಗಾಯಕಿ ಆಗುವಂಥ ಆಸೆ ಇದೆ, ಆದರೆ ತಂದೆ ತಾಯಿ ಅದನ್ನು ವಿರೋಧಿಸ್ತಾರೆ. ಇದನ್ನು ಸೂಚಿಸೋದು ಯಾವುದು? ತಂದೆ ತಾಯಿಗೆ ಆಸಕ್ತಿ ಇದೆ ಅಂತನಾ ವಿರೋಧಿಸೋದನ್ನ? ಇಲ್ಲ ಮನೋಧರಣೆ ಅಂತಾರ? ಇಲ್ಲ ಕಾಳಜಿ ಅಂತಾರ? ಇಲ್ಲ ಅಭಿಕ್ಷಮತೆ ಅಂತ ಕರೀತಾರ? ಏನಂತ ಕರಿತೀವಿ? ತಂದೆ ತಾಯಿಯ ಈ ವಿರೋಧವನ್ನ ಮನೋಧೋರಣೆ, ಈ ತಂದೆ ತಾಯಿಯ ವಿರೋಧವನ್ನ ಮನೋಧರಣೆ ಅಂತ ಕರೆಯಲಾಗುತ್ತದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಶಾಲೆಯ ನಿಯಮಗಳನ್ನು ವಿರೋಧಿಸುವ ಕಳ್ಳತನ ಮತ್ತು ಮೋಸಗಳಲ್ಲಿ ತೊಡಗಿರುವ ಮಕ್ಕಳನ್ನು ಹೀಗೆಂದು ಕರೆಯುವರು. ಶಾಲೆಯಲ್ಲಿ ನಿಯಮಗಳನ್ನು ವಿರೋಧಿಸುವ ಕಳ್ಳತನ ಮತ್ತು ಮೋಸಗಳಲ್ಲಿ ತೊಡಗಿರುವ ಮಕ್ಕಳನ್ನು ಹೀಗೆಂದು ಕರೆಯುವರು. ಏನಂತ ಕರೀತಾರೆ? ಸಮಸ್ಯೆಯುಳ್ಳ ಮಕ್ಕಳು ಅಂತ ಕರೀತಾರಾ? ಹಿಂದುಳಿದ ಮಕ್ಕಳು ಅಂತ ಕರೀತಾರಾ? ಇಲ್ಲ ಬಾಲಾಪರಾಧಿಗಳು ಅಂತ ಕರೀತಾರಾ? ಇಲ್ಲ ಮಾನಸಿಕವಾಗಿ ಸವಾಲು ಒಡ್ಡುವ ಮಕ್ಕಳು ಅಂತ ಕರೀತಾರೆ. ಏನಂತ ಕರೀತಾರೆ? ಶಾಲೆಯ ನಿಯಮಗಳನ್ನು ವಿರೋಧಿಸುವ ಕಳ್ಳತನ ಮತ್ತು ಮೋಸಗಳನ್ನು ಮಾಡುವಂತಹ ಮಕ್ಕಳನ್ನು ಏನಂತ ಕರಿಬೋದು? ಬಾಲಾಪರಾಧಿ ಎಂದು ಕರಿಬಹುದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಸಮಗ್ರ ಮೌಲ್ಯಮಾಪನ ಕಾರ್ಯಕ್ರಮವು ಈ ಕೆಳಗಿನ ಒಂದು ಗುಣಲಕ್ಷಣವನ್ನು ಸೂಚಿಸುತ್ತದೆ. ಸಮಗ್ರ ಮೌಲ್ಯಮಾಪನ ಕಾರ್ಯಕ್ರಮವು ಈ ಕೆಳಗಿನ ಒಂದು ಗುಣಲಕ್ಷಣವನ್ನು ಸೂಚಿಸುತ್ತದೆ. ಯಾವ ಗುಣಲಕ್ಷಣವನ್ನು ಸಮಗ್ರ ಮೌಲ್ಯಮಾಪನ ಸೂಚನೆಯನ್ನು ನೀಡುತ್ತೆ? ವಿವಿಧ ವಿಷಯಗಳ ಕಲಿಕೆಯನ್ನು ನೀಡುತ್ತಾ? ಇಲ್ಲ ಕಲಿಕಾರ್ಥಿಗಳ ಒಟ್ಟು ವ್ಯಕ್ತಿತ್ವದ ಮಾಪನವನ್ನು ಮಾಡುತ್ತಾ? ಇಲ್ಲ ತರಗತಿಯ ಕೋಣೆಯ ಚಟುವಟಿಕೆಗಳ ಮೌಲ್ಯಮಾಪನವನ್ನು ಮಾಡುತ್ತಾ? ಇಲ್ಲ ಕಲಿಕಾರ್ಥಿಗಳಿಗೆ ಪರಿಣಾಮಕಾರಿ ಹಿಮ್ಮಾಯಿತಿಯನ್ನು ಈ ಸಮಗ್ರ ಮೌಲ್ಯಮಾಪನ ನೀಡುತ್ತಾ? ಸಮಗ್ರ ಮೌಲ್ಯಮಾಪನ ಕಾರ್ಯಕ್ರಮ ಒಂದು ಗುಣಲಕ್ಷಣ ತೋರಿಸೋದಾದರೆ ವಿವಿಧ ವಿಷಯ ಕಲಿಕೆ ಒಂದು ಗುಣಲಕ್ಷಣ ಆಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕೆಳಗೆ ನೀಡಿರುವ ಸೃಜನಶೀಲ ಚಿಂತನೆಯ ಸರಿಯಾದ ಸರಣಿಯನ್ನು ಸೂಚಿಸುವ ಆಯ್ಕೆಯನ್ನು ಗುರುತಿಸಿ ಅಂತ ಕೊಟ್ಟಿದೆ.
ಸೃಜನಶೀಲ ಚಿಂತನೆಯ ಸರಿಯಾದ ಸರಣಿ ಮೊದಲನೇದಾಗಿ ಏನಿರಬೇಕು? ಚಿಂತನೆ ಇರಬೇಕು. ಚಿಂತನೆ ಆದಮೇಲೆ ಸೂಕ್ತ ಹಂತ, ಸೂಕ್ತತೆಯ ಹಂತ. ಮೂರನೇ ಹಂತ ನೋಡೋದಾದ್ರೆ ಹಂತ ಸ್ಫುರಣೆಯ ಹಂತ. ಮತ್ತೆ ನಾಲ್ಕನೇ ಹಂತ ನೋಡೋದಾದ್ರೆ ಪರಿಷ್ಕರಣೆಯ ಹಂತ. ಹಾಗಾದರೆ ಆನ್ಸರ್ ಯಾವುದಾಗುತ್ತೆ ಹೇಳಿ? ಡಿ ಆಪ್ಷನಲ್ಲಿರುವಂತಹ CBAD ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಸಮಗ್ರ ಮೌಲ್ಯಮಾಪನ ಕಾರ್ಯಕ್ರಮವು ಒಂದು ಗುಣಲಕ್ಷಣವನ್ನು ಸೂಚಿಸುವುದು. ಕಲಿಕಾರ್ಥಿಗಳ ಒಟ್ಟು ವ್ಯಕ್ತಿತ್ವದ ಮಾಪನ ಮಾಡುವುದು ಸಮಗ್ರ ಮೌಲ್ಯಮಾಪನದ ಒಂದು ಗುಣಲಕ್ಷಣ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಒಬ್ಬ ಶಿಕ್ಷಕರು ಅವರ ವಿದ್ಯಾರ್ಥಿಗಳ ಪ್ರತಿಯೊಂದು ಕಾರ್ಯವನ್ನು ತಾವೇ ನಿರ್ದೇಶಿಸುವರು. ವರ್ಷದ ಎಲ್ಲ ಚಟುವಟಿಕೆಗಳನ್ನು ತಾವೇ ಯೋಜಿಸುವರು. ಇದು ಸೂಚಿಸುವ ಶಿಕ್ಷಕ ನಾಯಕತ್ವ. ಒಬ್ಬ ಶಿಕ್ಷಕರು ಅವರ ವಿದ್ಯಾರ್ಥಿಗಳ ಪ್ರತಿಯೊಂದು ಕಾರ್ಯವನ್ನು ತಾವೇ ನಿರ್ದೇಶನ ಮಾಡ್ತಾರಂತೆ, ಮತ್ತು ವರ್ಷದ ಎಲ್ಲ ಚಟುವಟಿಕೆಗಳನ್ನು ತಾವೇ ಯೋಜನೆ ಮಾಡ್ತಾರಂತೆ. ಇಂತಹ ಶಿಕ್ಷಕನ ನಾಯಕತ್ವ ಯಾವುದು? ನಿರಂಕುಶ ನಾಯಕತ್ವನ, ಇಲ್ಲ ಪ್ರಜಾಸತ್ತಾತ್ಮಕ ನಾಯಕತ್ವನ, ಇಲ್ಲ ಅರಾಜಕತೆ ನಾಯಕತ್ವನ, ಇಲ್ಲ ಅಧಿಕಾರಶಾಹಿತ್ವ ನಾಯಕತ್ವನ? ಯಾವುದು? ನಿರಂಕುಶ ನಾಯಕತ್ವ ಇದಕ್ಕೆ ಸರಿಯಾದ ಆನ್ಸರ್ ಆಗಿದೆ. ಮುಂದಿನ ಕ್ವಶನ್ ನೋಡೋದು, ಕೆಳಗೆ ನೀಡಿರುವ ಸೃಜನಶೀಲ ಚಿಂತನೆಯ ಸರಿಯಾದ ಸರಣಿಯನ್ನು ಸೂಚಿಸುವ ಆಯ್ಕೆಯನ್ನು ಗುರುತಿಸಿರಿ ಅಂತ ಇದೆ. ಈ ಕೆಳಗೆ ನೀಡಿರುವ ಸೃಜನಶೀಲ ಚಿಂತನೆಯ ಸರಿಯಾದ ಸರಣಿಯನ್ನು ಸೂಚಿಸುವ ಆಯ್ಕೆಯನ್ನು ಗುರುತಿಸಬೇಕು. ಯಾವುದು ಇಲ್ಲಿ ಸರಿಯಾದ ಸರಣಿ? ಮೊದಲನೇದಾಗಿ ಯಾವುದು ಬರುತ್ತೆ? ಸಿದ್ಧತೆಯ ಹಂತ ಬರುತ್ತೆ. ಎರಡನೇ ಹಂತ ಸೂಕ್ತತೆಯ ಹಂತ. ಮೂರನೇ ಹಂತ ಅಂತಃಸ್ಫುರಣೆಯ ಹಂತ ಆಗಿರುತ್ತೆ. ನಾಲ್ಕನೇ ಹಂತ ಪರಿಷ್ಕರಣೆಯ ಹಂತ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ನಾಲ್ಕನೇದು ಸರಿಯಾದ ಆಯ್ಕೆ ಆಗುತ್ತೆ, CBAD. ಮುಂದಿನ ಕ್ವಶನ್ ನೋಡೋದಾದರೆ, ಬಾಲ್ಯಾವಸ್ಥೆ ಕಾಲದಲ್ಲಿ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆ ಸರಿಯಾದದ್ದು ಅಂದರೆ ಯಾವುದು? ಬಾಲ್ಯಾವಸ್ಥೆ ಕಾಲದಲ್ಲಿ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಿಸಿದ ಹೇಳಿಕೆ ಯಾವುದು? ಇದರಲ್ಲಿ ಹೆಚ್ಚು ಸಾಮಾಜಿಕ ಸಂಬಂಧಗಳನ್ನು ಮತ್ತು ಸಂಪರ್ಕಗಳನ್ನು ಬೆಳೆಸುವುದು ಅನ್ನೋದ, ಇಲ್ಲ ಅನ್ಯ ಲಿಂಗದತ್ತ ಆಕರ್ಷಣೆ ಹೊಂದುವುದು ಅಂತನಾ, ಇಲ್ಲ ಸಮವಯಸ್ಕರ ಗುಂಪಿನ ಸಕ್ರಿಯ ಸದಸ್ಯರಾಗುವುದು ಅಂತನಾ, ಇಲ್ಲ ತಂದೆ ತಾಯಿಗಳ ಅಭಿಪ್ರಾಯಗಳನ್ನು ವಿರೋಧಿಸುವುದು ಅಂತನಾ? ಯಾವುದಾಗುತ್ತೆ? ಸಮವಯಸ್ಕರ ಗುಂಪಿನ ಸಕ್ರಿಯ ಸದಸ್ಯರಾಗುವುದು ಬಾಲ್ಯಾವಸ್ಥೆ ಕಾಲದಲ್ಲಿ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಆಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕೆಳಗಿನವುಗಳಲ್ಲಿ ಒಂದರ ಹೊರತು ಉಳಿದವು ಸಮೂಹದ ಸಂಲಗ್ನತೆಗೆ ಕೊಯೆಸಿವ್ನೆಸ್ ಉಪಯುಕ್ತವಾಗಿವೆ, ಏಕೆಂದರೆ ಅದು ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಒಂದರ ಹೊರತು ಉಳಿದವು ಸಮೂಹದ ಸಂಲಗ್ನತೆಗೆ ಕೊಯೆಸಿವ್ನೆಸ್ ಉಪಯುಕ್ತವಾಗಿವೆ, ಏಕೆಂದರೆ ಅದು ಅಂತ ಕೇಳಿದ್ದಾರೆ. ಏನಿದು? ಒಂದನ್ನು ಹೊರತುಪಡಿಸಿ ಸಮೂಹದ ಸಂಲಗ್ನತೆಗೆ ಉಪಯುಕ್ತವಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವುದು ಉಪಯುಕ್ತವಾಗಿದೆ? ಸಮೂಹದ ದಕ್ಷತೆಗೆ ಕೊಡುಗೆಯನ್ನು ನೀಡುತ್ತದೆ ಅಂತನಾ, ಇಲ್ಲ ಸಮೂಹದ ಸದಸ್ಯರಿಗೆ ಸದಸ್ಯತ್ವದ ಪ್ರಾಮುಖ್ಯತೆಯನ್ನು ಹೆಚ್ಚಿಸುತ್ತದೆ ಅನ್ನೋದ, ಇಲ್ಲ ಸದಸ್ಯರುಗಳಲ್ಲಿ ಅಹಂ ಘರ್ಷಣೆಯನ್ನು ಉಂಟು ಮಾಡುತ್ತದೆ ಅಂತನಾ, ಇಲ್ಲ ಸಮೂಹದ ಯಶಸ್ಸಿನ ಅವಕಾಶ ಅಥವಾ
ಸಾಧ್ಯತೆಗಳನ್ನು ಉತ್ತೇಜಿಸುತ್ತದೆ ಅಂತನ. ಏನು ಆನ್ಸರ್ ಆಗುತ್ತೆ? ಒಂದರ ಹೊರತು ಉಳಿದವು ಸಮೂಹದ ಸಂಲಗ್ನತೆಗೆ ಉಪಯುಕ್ತವಾಗುತ್ತದೆ. ಯಾವುದನ್ನು ಹೊರತುಪಡಿಸಿ ಸದಸ್ಯರುಗಳಲ್ಲಿ ಅಹಂ ಘರ್ಷಣೆಯನ್ನು ಉಂಟು ಮಾಡುತ್ತದೆ ಅನ್ನೋದು. ಇದನ್ನು ಹೊರತುಪಡಿಸಿ ಇನ್ನು ಉಳಿದವು ಎಲ್ಲ ಸಮೂಹದ ಸಂಲಗ್ನತೆಗೆ ಉಪಯುಕ್ತವಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಯಾವುದೇ ಬೌದ್ಧಿಕ ಕಾರ್ಯಕ್ಕೆ 3 ಮೂಲ ಆಯಾಮಗಳಿವೆ. ಅವುಗಳನ್ನು ಕಾರ್ಯಗಳು, ಉತ್ಪನ್ನಗಳು ಮತ್ತು ವಸ್ತು ವಿಷಯ ಎಂದು ಕರೆಯಲಾಗಿದೆ ಅಂತ ಸೂಚಿಸಿದ ಮನೋವಿಜ್ಞಾನಿ ಯಾರು? ಯಾವುದೇ ಭೌತಿಕ ಕಾರ್ಯಗಳಲ್ಲಿ 3 ಆಯಾಮಗಳಿವೆ. ಅವು ಯಾವುವು ಅಂದರೆ ಕಾರ್ಯಗಳು, ಉತ್ಪನ್ನಗಳು ಮತ್ತು ವಸ್ತು ವಿಷಯ ಅಂತ ಈ ದೃಷ್ಟಿಕೋನವನ್ನು ತಿಳಿಸಿದ ಮನೋವಿಜ್ಞಾನಿ ಯಾರು? ಆಲ್ಫ್ರೆಡ್ ಬಿನೆನಾ? ಇಲ್ಲ. LL ಥರ್ಸ್ಟೈನಾ? ಇಲ್ಲ. ಗಿಲ್ಫರ್ಡ್ ಮತ್ತು ಸಹ ಉದ್ಯೋಗಿಗಳ? ಇಲ್ಲ. ಡೇವಿಡ್ ವೆಸ್ಲರ್ ಅವರ? ಯಾರು ತಿಳಿಸ್ಕೊಡ್ತಾರೆ? ಭೌತಿಕ ಕಾರ್ಯಕ್ಕೆ 3 ಆಯಾಮಗಳಿವೆ. ಅವುಗಳು ಕಾರ್ಯಗಳು, ಉತ್ಪನ್ನಗಳು ಮತ್ತು ವಸ್ತು ವಿಷಯ ಅಂತ ತಿಳಿಸಿದವರು ಗಿಲ್ಫರ್ಡ್ ಮತ್ತು ಸಹೋದ್ಯೋಗಿಗಳು. ಮುಂದಿನ ಕ್ವಶನ್ ನೋಡೋದಾದರೆ, ಶಿಕ್ಷಕರು ವಿದ್ಯಾರ್ಥಿಗಳ ಅವಧಾನವನ್ನು ತರಗತಿಯ ಅವಧಿಯ ಪೂರ್ಣ ಕಾಪಾಡಿಕೊಳ್ಳಲು ಈ ರೀತಿಯಲ್ಲಿ ಪ್ರಯತ್ನಿಸಬಹುದು ಅಂತ ಇದೆ. ಶಿಕ್ಷಕರು ವಿದ್ಯಾರ್ಥಿಗಳ ಅವಧಾನವನ್ನು ತರಗತಿ ಅವಧಿ ಪೂರ್ಣ ಕಾಪಾಡಿಕೊಳ್ಳುವುದು ಅಂದರೆ ವಿದ್ಯಾರ್ಥಿಗಳ ಏಕಾಗ್ರತೆಯನ್ನು ತರಗತಿ ಪೂರ್ತಿ ಕಾಪಾಡ್ಕೊಳ್ಳೋಕೆ ಏನು ಮಾಡ್ಬೋದು? ಯಾವ ರೀತಿ ಪ್ರಯತ್ನ ಮಾಡ್ಬೋದು? ಶಿಕ್ಷಕರು ಉಪನ್ಯಾಸ ವಿಧಾನ ಬಳಸೋದ್ರಿಂದ ಮಾಡ್ಬೋದಾ? ಇಲ್ಲ. ಮೇಲ್ವಿಚಾರಣೆಯನ್ನು ಮಾಡುವುದರಿಂದ ಮಾಡ್ಬೋದಾ? ಇಲ್ಲ. ಉದ್ದೀಪನಗಳನ್ನು ಸೂಕ್ತವಾಗಿ ವ್ಯತ್ಯಾಸ ಮಾಡುವುದು ಅಂತನ? ಇಲ್ಲ. ಮೇಲಿನ ಎಲ್ಲವೂ ಅಂತನ. ಏನು? ಉದ್ದೀಪನಗಳನ್ನು ಸೂಕ್ತವಾಗಿ ವ್ಯತ್ಯಾಸ ಮಾಡುವುದು. ಶಿಕ್ಷಕರ ಇದು ವಿದ್ಯಾರ್ಥಿಗಳ ಅವಧಾನವನ್ನು ತರಗತಿ ಪೂರ್ಣ ಕಾಯ್ದುಕೊಳ್ಳಲು ಪ್ರಯತ್ನ ಮಾಡುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಧನಾತ್ಮಕ ಪುನರ್ಬಲನವು ಇದನ್ನು ಒಳಗೊಳ್ಳುತ್ತದೆ. ಧನಾತ್ಮಕ ಪುನರ್ಬಲನ ಯಾವುದನ್ನು ಒಳಗೊಂಡಿರುತ್ತದೆ? ಹಿತಕರವಾದ ಉದ್ದೀಪನವನ್ನು ನೀಡಿದಾಗ ಅಪೇಕ್ಷಿತ ವರ್ತನೆಯ ಸಾಧ್ಯತೆಯು ಹೆಚ್ಚುವುದು. ಹಿತಕರವಾದ ಉದ್ದೀಪನವನ್ನು ಹಿಂತೆಗೆದುಕೊಂಡಾಗ ಅಪೇಕ್ಷಿತ ವರ್ತನೆಯ ಸಾಧ್ಯತೆಯು ಹೆಚ್ಚುವುದು. ಹಿತಕರವಾದ ಉದ್ದೀಪನವನ್ನು ನೀಡಿದಾಗ ಅನಪೇಕ್ಷಿತ ವರ್ತನೆಯ ಸಾಧ್ಯತೆಯನ್ನು ಕಡಿಮೆ ಮಾಡುವುದು. ಹಿತಕರವಾದ ಉದ್ದೀಪನವನ್ನು ಹಿಂತೆಗೆದುಕೊಂಡಾಗ ಅನಪೇಕ್ಷಿತ ವರ್ತನೆಯ ಸಾಧ್ಯತೆಯನ್ನು ಕಡಿಮೆ ಮಾಡುವುದು. ಯಾವುದಾಗುತ್ತೆ ಇದಕ್ಕೆ ಆನ್ಸರು? ಸೆಕೆಂಡ್ ಒನ್ ಆಗುತ್ತೆ. ಹಿತಕರವಾದ ಉದ್ದೀಪನವನ್ನು ಹಿಂತೆಗೆದುಕೊಂಡಾಗ ಅಪೇಕ್ಷಿತ ವರ್ತನೆಯ ಸಾಧ್ಯತೆಯು ಹೆಚ್ಚುವುದು ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಬಹುಮಾನ ಮತ್ತು ಶಿಕ್ಷೆಯ ಪ್ರಭಾವವನ್ನು ಅಧ್ಯಯನ ಮಾಡಲು ಒಂದು ಪ್ರಯೋಗವನ್ನು ಆಯಿತು. ಇದರಲ್ಲಿ ಬಹುಮಾನ ಮತ್ತು ಶಿಕ್ಷೆ ಎಂಬ ಅಂಶವು ಏನನ್ನು ಒಳಗೊಂಡಿರುತ್ತೆ? ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಬಹುಮಾನ ಮತ್ತು ಶಿಕ್ಷೆಯ ಪ್ರಭಾವವನ್ನು ಅಧ್ಯಯನ ಮಾಡಲು ಒಂದು ಪ್ರಯೋಗವನ್ನು ಕೈಗೊಳ್ಳಲಾಯಿತು. ಇದರಲ್ಲಿ ಬಹುಮಾನ ಮತ್ತು ಶಿಕ್ಷೆ ಎಂಬುವ ಅಂಶ ಯಾವುದು? ಮಧ್ಯೆ ಪ್ರವೇಶಿಸುವ ಚರಾಂಶನ ಇಲ್ಲ ಪರತಂತ್ರ ಚರಾಂಶನ ಇಲ್ಲ ಸ್ವತಂತ್ರ
ಚರಾಂಶನ, ಸ್ವತಂತ್ರ ಚರಾಂಶನ ಇಲ್ಲ ಭಿನ್ನ ಮಾದರಿನ? ಯಾವುದು? ಸ್ವತಂತ್ರ ಚರಾಂಶ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಒಂದನ್ನು ಹೊರತುಪಡಿಸಿ ಉಳಿದ ಪ್ರಾಯೋಗಿಕ ಕ್ರಮಗಳನ್ನು ವ್ಯಕ್ತೀಕರಿಸಿದ ಬೋಧನೆಗೆ ಅಳವಡಿಸಿಕೊಳ್ಳಬಹುದು. ಒಂದನ್ನು ಹೊರತುಪಡಿಸಿ ಉಳಿದ ಪ್ರಾಯೋಗಿಕ ಕ್ರಮವನ್ನು ವ್ಯಕ್ತೀಕರಿಸದ ಬೋಧನೆಗೆ ಬಳಸಿಕೊಳ್ಳಬಹುದಂತೆ. ಯಾವುದನ್ನು ಬಳಸ್ಕೊಳ್ಬಹುದು? ಯಾವುದನ್ನು ಬಳಸ್ಕೊಳ್ಳಬಹುದು ವ್ಯಕ್ತೀಕರಿಸಿದ ಬೋಧನೆಗೆ? ಇವುಗಳಲ್ಲಿ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟಕ್ಕೆ ಇಳಿಸಬೇಕು ಅನ್ನೋದಾ? ಇಲ್ಲ ವಿವಿಧ ರೀತಿಯ ನಿಯೋಜಿತ ಕಾರ್ಯಗಳನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕು ಅನ್ನೋದಾ? ಇಲ್ಲ ಉಪನ್ಯಾಸ ವಿಧಾನವನ್ನು ಬಳಸಬಹುದು ಅಂತನ? ಇಲ್ಲ ವಿಶೇಷ ಬೋಧನೆ ಮತ್ತು ಮಾರ್ಗದರ್ಶನವನ್ನು ಒದಗಿಸುವುದು ಅನ್ನೋದು ಆನ್ಸರ್ ಆಗುತ್ತೆ. ಏನಾಗುತ್ತೆ? ಉಪನ್ಯಾಸ ವಿಧಾನವನ್ನು ಬಳಸಬಹುದು. ವ್ಯಕ್ತೀಕರಿಸಿದ ಬೋಧನೆಯಲ್ಲಿ ಯಾವುದನ್ನು ಬಳಸ್ಬೋದು? ಉಪನ್ಯಾಸ ಈ ವಿಧಾನವನ್ನು ಬಳಸ್ಬೋದಾಗಿರುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ವಸ್ತುವಿನ ಸಮಗ್ರ ಕೃತಿ ನೋಟವನ್ನು ಒಂದುಗೂಡಿ ಗುಂಪಾಗುವಿಕೆ ಆಧಾರದ ಮೇಲೆ ಪಡೆಯಬಹುದು. ಇದಕ್ಕೆ ಕೆಳಗಿರುವುದರಲ್ಲಿ ಒಂದನ್ನು ಹೊರತುಪಡಿಸಿ ಉಳಿದವು ಗುಂಪುಗೂಡಿಸಲು ಸಹಾಯ ಮಾಡುತ್ತವಂತೆ. ಯಾವುದು ಇದರಲ್ಲಿ ಒಂದನ್ನು ಹೊರತುಪಡಿಸಿ ಮಿಕ್ಕವು ಗುಂಪುಗೂಡಿಸಲು ಸಹಾಯ ಮಾಡುತ್ತವೆ? ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಗುಂಪುಗೂಡಿಸಲು ಅಡ್ಡಿಯಾಗಿರುವಂತಹ ಒಂದು ಅಂಶ ಯಾವುದು ಅಂತ ಈ ಕ್ವಶನ್ ಕೇಳ್ತಿದೆ. ಗುಂಪುಗೂಡಿಸಲು ಅಡ್ಡಿಯಾಗಿರುವ ಅಂಶ ತೀವ್ರತೆ. ಈ ತೀವ್ರತೆಯನ್ನು ಹೊರತುಪಡಿಸಿ ಉಳಿದವು ಗುಂಪುಗೂಡಿಸಲು ಸಹಾಯ ಮಾಡುವ ಅಂಶಗಳಾಗಿವೆ. ಮುಂದಿನ ಕ್ವಶನ್ ನೋಡೋದಾದರೆ, ಅಂತರ್ಮುಖಿ ಮತ್ತು ಬಹಿರ್ಮುಖಿ ಆಯಾಮಗಳ ವ್ಯಕ್ತಿತ್ವದ ವಿಚಾರವನ್ನು ಕೊಟ್ಟವರು ಅಂತ ಇದೆ. ಅಂತರ್ಮುಖಿ ಮತ್ತು ಬಹಿರ್ಮುಖಿ ಆಯಾಮಗಳ ವ್ಯಕ್ತಿತ್ವದ ವಿಚಾರವನ್ನು ಕೊಟ್ಟವರು ಯಾರು? ಹ್ಯಾಡ್ಲರ? ಇಲ್ಲ ಐಸೆಕ್ರವರ? ಇಲ್ಲ ಕೆಟಲ್ ಅವರ? ಇಲ್ಲ ಪಾಲ್ ಪೋರ್ಟ? ಯಾರು ಕೊಟ್ಟವರು ಅಂತರ್ಮುಖಿ ಮತ್ತು ಬಹಿರ್ಮುಖಿ ಆಯಾಮ ವ್ಯಕ್ತಿತ್ವದ ವಿಚಾರವನ್ನು? ಐಸೆಕ್ ರವರು ಅಂತರ್ಮುಖಿ ಮತ್ತು ಬಹಿರ್ಮುಖಿ ಆಯಾಮಗಳ ವ್ಯಕ್ತಿತ್ವದ ವಿಚಾರವನ್ನು ಕೊಡ್ತಾರೆ. ಮುಂದಿನ ಕ್ವಶನ್, ತಮ್ಮ ಭಾವನೆಗಳ ಸಾಮರ್ಥ್ಯಗಳ ಮತ್ತು ದೌರ್ಬಲ್ಯಗಳ ಅರಿವು ಹೊಂದಿರುವುದು ಅಂತ ಇದೆ. ಭೂತ ಅಥವಾ ಭವಿಷ್ಯತ್ ಕಾಲದಲ್ಲಿ ಇರದೆ ವರ್ತಮಾನ ಕಾಲದಲ್ಲಿರುವುದು. ಭೂತ ಅಥವಾ ಭವಿಷ್ಯತ್ ಕಾಲದಲ್ಲಿ ಇರದೆ ವರ್ತಮಾನ ಕಾಲದಲ್ಲಿರುವುದು. ನಾವು ಈ ಗುಣಲಕ್ಷಣಗಳನ್ನು ಕಾಣಬಹುದು ಅಂತ ಇದೆ. ನಾವು ಈ ಗುಣಲಕ್ಷಣವನ್ನು ಕಾಣುವುದು ಯಾರಲ್ಲಿ? ಶ್ರೇಷ್ಠ ಚಿಂತಕರಲ್ಲಿ ಕಾಣ್ತೀವಾ? ಇಲ್ಲ ಪ್ರತಿಭಾ ಸಂಪನ್ನರಲ್ಲಿ ಕಾಣ್ತೀವಾ? ಇಲ್ಲ ಸೃಜನಶೀಲರಲ್ಲಿ ಕಾಣಿಸ್ತೀವಾ? ಇಲ್ಲ ಮಾನಸಿಕ ಆರೋಗ್ಯವಾಗಿರುವವರಲ್ಲಿ ಕಾಣ್ತೀವಾ? ಯಾರಲ್ಲಿ ಕಾಣ್ತೀವಿ? ತಮ್ಮ ಭಾವನೆಗಳ ಮತ್ತು ಸಾಮರ್ಥ್ಯಗಳ ಮತ್ತು ದೌರ್ಬಲ್ಯಗಳ ಅರಿವು ಹೊಂದಿದ್ದು, ಭೂತಕಾಲ ಅಥವಾ ಭವಿಷ್ಯತ್ ಕಾಲದ ಬಗ್ಗೆ ಯೋಚನೆ ಮಾಡ್ದಂಗೆ ವರ್ತಮಾನ ಕಾಲದಲ್ಲಿ ಬದುಕೋರ್ನ ಏನಂತ ಅನ್ಬೋದು? ಮಾನಸಿಕ ಆರೋಗ್ಯವಾಗಿರುವವರಲ್ಲಿ ಇದು ಕಂಡುಬರುತ್ತೆ. ಯಾರಲ್ಲಿ ಕಂಡುಬರುತ್ತೆ? ಮಾನಸಿಕ ಆರೋಗ್ಯವಾಗಿರೋರಲ್ಲಿ ಈ ಗುಣಲಕ್ಷಣವನ್ನು ಕಾಣಬಹುದಾಗಿರುತ್ತೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ 2 ಗೌರ್ಮೆಂಟ್ ಜಾಬ್ಗಳು ಒಟ್ಟಿಗೆ ಸಿಕ್ಕಿದೆ. ಆಗ ಅವನಲ್ಲಿ ಮೂಡುವಂತಹ ಘರ್ಷಣೆ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಅಲ್ವಾ?
ಯಾವ ಘರ್ಷಣೆ ಕಾಡುತ್ತೆ ಇಲ್ಲಿ? ಆಗಮ ಆಗಮ ಘರ್ಷಣೆ ಕಾಡುತ್ತಾ? ಇಲ್ಲ. ಆಗಮ ಅಪಗಮ ಘರ್ಷಣೆ ಕಾಡುತ್ತಾ? ಇಲ್ಲ. ಅಪಗಮ ಅಪಗಮ ಘರ್ಷಣೆ ಕಾಡುತ್ತಾ? ಇಲ್ಲ. ದ್ವಿಗುಣ ಆಗಮ ಮತ್ತು ಅಪಗಮ ಘರ್ಷಣೆಯನ್ನ ನೋಡ್ತೀವ. ಯಾವ ರೀತಿ ಘರ್ಷಣೆಯನ್ನು ನೋಡ್ತೀವಿ? ಎರಡು ಪಾಸಿಟಿವ್ ಆಗಿರೋದು ಇಲ್ಲಿ ಒಬ್ಬ ವ್ಯಕ್ತಿಗೆ ಸಿಕ್ಕಿದೆ ಅಲ್ವಾ, ಹಾಗಾದ್ರೆ ಅದು ಆಗಮ ಘರ್ಷಣೆ, ಆಗಮ ಆಗಮ ಘರ್ಷಣೆ ಆಗಿರುತ್ತೆ. ಎರಡು ನೆಗೆಟಿವ್ ಅಂಶಗಳು ಒಟ್ಟಿಗೆ ಸಿಕ್ಕಿದ್ರೆ ಅದನ್ನ ಅಪಗಮ ಅಪಗಮ ಘರ್ಷಣೆ ಅಂತ ಕರಿತಿದ್ವು. ಅದೇ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕಿರುತ್ತೆ ಮತ್ತೆ ಒಂದು ಪ್ರೈವೇಟ್ ಕೆಲಸ ಸಿಕ್ಕಿರುತ್ತೆ, ಅವಾಗ ಆಗಮ ಮತ್ತು ಅಪಗಮ ಘರ್ಷಣೆಗಳು ಅಂತ ಹೇಳ್ಬೋದಾಗಿರುತ್ತೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಶಿಕ್ಷಕರು ವಿದ್ಯಾರ್ಥಿಯನ್ನು ಸ್ವಲ್ಪ ಸಮಯ ವೀಕ್ಷಿಸಿದ ಈ ರೀತಿ ಅರ್ಥೈಸಿದ್ದಾರೆ. ಅವಳು ತನ್ನ ಸೃಜನಶೀಲ ಸಾಮರ್ಥ್ಯವನ್ನು ಬಿಂಬಿಸುತ್ತಾ ಪದ್ಯವನ್ನು ಬರೆಯುವುದರಲ್ಲಿ ಆನಂದಿಸುತ್ತಿದ್ದಾಳೆ. ಅವಳು ಕಲ್ಪನಾಜೀವಿ ಮತ್ತು ಭಾಷೆಯ ಮೇಲೆ ಹಿಡಿತ ಹೊಂದಿದ್ದಾಳೆ. ಆದರೆ ತರಗತಿಯ ಮುಂದೆ ಓದಲು ನಾಚಿಕೆ ಮತ್ತು ಅಂಜಿಕೆಯನ್ನು ತೋರುತ್ತಾಳೆ. ಇದು ಈ ಕೆಳಗಿನ ಒಂದಕ್ಕೆ ಉದಾಹರಣೆಯಾಗಿದೆ. ಒಂದು ವಿದ್ಯಾರ್ಥಿನ ಸ್ವಲ್ಪ ಸಮಯದ ಕಾಲ ಶಿಕ್ಷಕರು ಗಮನಿಸ್ತಾರೆ. ಅವಳು ಪದ್ಯವನ್ನು ಬಹಳ ಖುಷಿಯಿಂದ ಬರೀತಿರ್ತಾಳೆ ಮತ್ತು ಓದಲು ಒಂದು ಸ್ವಲ್ಪ ಅಂಜ್ತಿರ್ತಾಳೆ ಎಲ್ಲರ ಮುಂದೆ. ಇದು ಯಾವುದಕ್ಕೆ ಉದಾಹರಣೆ ಆಗ್ಬೋದು? ದರ್ಜಾ ಮಾಪನಿಗೆ ಉದಾಹರಣೆ ಆಗುತ್ತಾ? ಇಲ್ಲ. ಘಟನಾವಳಿ ದಾಖಲೆಗೆ ಉದಾಹರಣೆ ಆಗುತ್ತಾ? ಇಲ್ಲ. ದಿನಚರಿ ಬರೋಕ್ಕೆ ಉದಾಹರಣೆ ಆಗುತ್ತಾ? ಇಲ್ಲ. ರೂಬಿಕ್ಸ್ಗೆ ಉದಾಹರಣೆ ಆಗುತ್ತಾ? ಇದು ಘಟನಾವಳಿ ದಾಖಲೆಗೆ ಒಂದು ಉದಾಹರಣೆ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಮಗುವಿನ ಸ್ವತಂತ್ರ ಕಾರ್ಯಾಚರಣೆಯ ಮಟ್ಟ ಮತ್ತು ಆತನ ಅಥವಾ ಅವಳ ಸಹಕಾರದೊಂದಿಗೆ ಕಾರ್ಯಾಚರಣೆಯ ಮಟ್ಟದ ನಡುವಿನ ಕ್ಷೇತ್ರವನ್ನು ಹೀಗೆನ್ನುತ್ತಾರೆ. ಮಗುವಿನ ಸ್ವತಂತ್ರ ಕಾರ್ಯಾಚರಣೆಯ ಮಟ್ಟ ಮತ್ತು ಆತನ ಅಥವಾ ಅವಳ ಸಹಕಾರದೊಂದಿಗೆ ಕಾರ್ಯಾಚರಣೆಯ ಮಟ್ಟ ನಡುವಿನ ಕ್ಷೇತ್ರವನ್ನು ಏನಂತ ಕರಿಬೋದು? ಲೆಕ್ಕ ಹಾಕಿದ ಅಭಿವೃದ್ಧಿ ವಲಯ ಅಂತ ಕರಿಬೋದಾ? ಇಲ್ಲ. ಸಮೀಪದ ಅಭಿವೃದ್ಧಿ ವಲಯ ಅಂತ ಕರಿಬೋದಾ? ಇಲ್ಲ. ವಾಸ್ತವ ಅಭಿವೃದ್ಧಿ ಪ್ರಮಾಣ ಅಂತ ಕರಿಬೋದಾ? ಇಲ್ಲ. ಪ್ರಾಯಾಂಶ ಅಭಿವೃದ್ಧಿಯ ಮಟ್ಟ ಅಂತ ಕರಿಬೋದಾ? ಏನಂತ ಕರಿಬೋದು? ವಾಸ್ತವಾಂಶ ಏನಂತ ಕರಿಬೋದು? ವಾಸ್ತವ ಅಭಿವೃದ್ಧಿಯ ಪ್ರಮಾಣ ಅಂತ ಕರಿಬೋದಾಗಿರುತ್ತದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಮಕ್ಕಳ ಪ್ರಶ್ನೆಗಳು ಅವರ ಮನಸ್ಸಿನ ಗವಾಕ್ಷಿಗಳು. ಆದ್ದರಿಂದ ಶಿಕ್ಷಕರು ಮತ್ತು ಹೆತ್ತವರು ಅದನ್ನು ಹೊರತುಪಡಿಸಿ ಈ ಕೆಳಗಿನ ನಿಹಿತಾರ್ಥಗಳನ್ನು ಪರಿಗಣಿಸಬೇಕಂತೆ. ಮಕ್ಕಳ ಪ್ರಶ್ನೆಗಳು ಅವರ ಮನಸ್ಸಿನ ಗವಾಕ್ಷಿಗಳು. ಆದ್ದರಿಂದ ಶಿಕ್ಷಕರು ಮತ್ತು ಹೆತ್ತವರು ಒಂದನ್ನು ಹೊರತುಪಡಿಸಿ ಕೆಳಗಿನ ನಿಹಿತಾರ್ಥಗಳನ್ನು ಪರಿಗಣಿಸಬೇಕು ಅಂತ ಇದೆ. ಯಾವ ನಿಹಿತಾರ್ಥವನ್ನು ಪರಿಗಣಿಸಬೇಕು? ಮಕ್ಕಳ ಕುತೂಹಲವನ್ನು ತೃಪ್ತಿಗೊಳಿಸುವ ಅಗತ್ಯ ಇರುತ್ತಾ? ಇಲ್ಲ. ಮಕ್ಕಳ ಚಿಂತಿಸುವ ಮತ್ತು ಭಾವಿಸುವ ಬಗ್ಗೆ ಹೀಗೆಂದು ಅರಿತುಕೊಳ್ಳುವುದು ಅಂತ ಇರುತ್ತಾ? ಮಕ್ಕಳ ಚಿಂತಿಸುವ ಮತ್ತು ಭಾವಿಸುವ ಬಗ್ಗೆ ಹೀಗೆಂದು ಅರಿತುಕೊಳ್ಳುವುದು ಅಂತನಾ? ಇಲ್ಲ. ಮಕ್ಕಳ ಪಾಲನೆ ಪೋಷಣೆಯಲ್ಲಿರುವ ಕಷ್ಟಗಳ ತಿಳಿವು ಅಂತನ? ಇಲ್ಲ. ಹೊಸ ಸಾಮರ್ಥ್ಯಗಳನ್ನು ಗಳಿಸಲು ಸಹಾಯ ನೀಡುವುದು ಅಂತನ? ಯಾವುದಾಗುತ್ತಿಲ್ಲ ಆನ್ಸರ್? ಮಕ್ಕಳ ಪಾಲನೆ ಪೋಷಣೆಯಲ್ಲಿರುವ ಕಷ್ಟಗಳ ತಿಳಿವು ಇದಕ್ಕೆ ಆನ್ಸರ್ ಆಗುತ್ತೆ.